ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಬಂದಂತ ವ್ಯಕ್ತಿ ನನ್ನನ್ನ ಯಾವ್ದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಫೀಸಲ್ಲಿ ಇಲ್ಲೇ ಕೂತಿರು ನೋಡ್ಕೊಂತಾ ಇರೋ ಇಲ್ಲಿ ಅವ್ರೇನೇ ಕೆಲಸ ಮಾಡ್ತಾರೋ ಅದೆಲ್ಲಾನು 2 ದಿವಸ ನಿನ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಬಿಡ್ಬಿಡೋ ಅವ್ರು. ನಾನ್ ಯಾರನ್ನ ನೋಡ್ಬೇಕು ಅಂತಂದ್ರೆ ಆ ವೈಟ್ ಬಟ್ಟೆ ಹಾಕಿದ್ದಾನಲ್ಲ ಅವನ್ ನೋಡು ಅಂತ. ಅವನೇನ್ ಮಾಡ್ತಾನೆ ಅಂತಂದ್ರೆ ಫೈಲ್ ಎತ್ಕೊಂಡು ಹೋಗೋದು ಕೊಡೋದು ಬರೋದು, ಆಮೇಲೆ ಟೀ ಎತ್ಕೊಂಡು ಹೋಗೋದು ಕೊಡೋದು ಬರೋದು, ಬೆಲ್ಲು ಮಾಡಿದಾಗ ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಇದನ್ನು ಕಲಿಯೋದೇನಿದೆ ಅಂತ ನಾನು ಅದು 2 ದಿವಸ ಅಲ್ಲಿ ಕೂರಿಸ್ತಾನೆ. 2ನೇ ದಿವಸ ಅಲ್ಲಿ ಆಫೀಸರ್ ಒಬ್ರು ಬರ್ತಾರೆ, ಏನಕ್ಕೆ ಯಾರು ನೀವು ದಿವಸ ಇಲ್ಲಿ ಬಂದು ಕೂತಿರ್ತೀರಲ್ಲ ಅಂತ. ಇಲ್ಲ ಸರ್ ನನಗೆ ಅಪಾಯಿಂಟ್ ಆಗಿದೆ, ಸೊ ನನಗೆ ಕೆಲಸಕ್ಕೆ ಇಲ್ಲಿ ಟ್ರೈನಿಂಗ್ ಹೇಳಿದ್ದಾರೆ, ಕೂತ್ಕೊಂಡು ನೋಡ್ತಾ ಇದ್ದೀನಿ. ಯಾವ ಅಪಾಯಿಂಟ್? ಅಪಾಯಿಂಟ್ಮೆಂಟ್ ಇದೆ, ಯಾವನ ನಿನಗೆ ಮೋಸ ಮಾಡಿದ್ದಾನೆ, ನಿಮಗೆ ಸೆಂಟ್ರಲ್ ಗೌರ್ಮೆಂಟು, ಇಲ್ಲಿ ಯಾವ ಅಪಾಯಿಂಟ್ಮೆಂಟ್ ಆಗುತ್ತೆ, ಸೊ ಹೋಗು ಅಂತ ಹೇಳಿ ಯಾವುದು ಅಲ್ಲಿಂದ ನೀವು ಫೋನ್ ಮಾಡಿಸ್ತಾನೆ. ಅವನು ಫೋನ್ ಮಾಡಿ ಅವರೇ ಮಾತಾಡಿದ್ರೆ ಅವನು ಹಿಂಗೆ ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ಬಿಡ್ತಾನೆ. ಅವ್ನು ನೋಡಿ ಫ್ರಾಡ್, ನನ್ನ ಹೆಸರು ಹೇಳಿದ ತಕ್ಷಣ ಕಟ್ ಮಾಡ್ದ ಅವನು. ಅವಾಗ ಅವರೇ ಅಲ್ಲೇ ಒಂದು ಆಫೀಸ್ ಬಾಯ್ ಕೆಲಸ ಕೊಡ್ತಾರೆ ಅಲ್ಲಿ ಔಟ್ ಸೋರ್ಸಿಂಗ್. ಅಲ್ಲಿಂದ ಶುರುವಾಗಿದ್ದು ಬದುಕು. ಆಮೇಲೆ ಆಫೀಸ್ ಬಾಯಿಂದ ಶುರುವಾಗಿ ನಾನೇ ಒಂದು ಸ್ವಂತ ಕಂಪ್ನಿ ಕಟ್ಟಿ ಮಾಲೀಕರು ಆಗ್ತೀರಿ.